ವನಿತೆಯ ಬಗ್ಗೆ ನೀನು ಮನಸ್ಸು ಮಾಡ್ತಿದ್ದಾದರೆ ಮೂರ್ಖತೆಯನ್ನು ಬಿಡು ಪ್ರಾಪು ಬಿಡು. ಹಾಗಿದ್ರೆ ಆಕೆ ಕುರಿತಾಗಿ ಎಲ್ಲರೂ ತಿಳಿದುಕೊಂಡವರು ನೀನು ತಿಳಿದುಕೊಂಡಿದ್ದೀವಿ. ಏನು ತಿಳಿದುಕೊಂಡೆ ಅವರ ಬಗ್ಗೆ?
ಪ್ರಭು ತರುಣಿ ಅಲ್ಲ ಅವಳು. ಹೆಣ್ಣಲ್ಲ ಹುಟ್ಟಲ್ಲ. ಗಂಡು ಇದು ಅಲ್ಲ. ಹೆಣ್ಣು ಅಲ್ಲ ಗಂಡು ಅಲ್ಲ. ಆ ದಿನ ಮುಂದುವರಿಯದಂತ ಅತ್ತೆಯನ್ನು ನಾವು ಕಾಣದಂತಹ ಹೋಗುವಾಗಿ ಆದಿಮಾಯಿ ಅದೇ ಆದಿಮಾಯಿಯಾದ ಆದಿಮಾಯೆ. ಮಾಯೆ ನಮಗೆ ಮಾಯೆ ಎಂಬುದು ಆದರೆ ಆಕೆಯ ಮಾಯೆಯನ್ನು ನಾವು ಮಾತ್ರ ಅಲ್ಲ, ಇಲ್ಲಿ ನಮ್ಮಲ್ಲಿ ಬಂದ ಎಷ್ಟೋ ಮಂದಿಗಳಿಗೆ ಹಾಗಿದ್ರೆ ಆದಿಮಾಯಿಯಾದವಳು ಆದಿಮಾಯೇ ಆಗಿದ್ದಾಳೆ. ಕದಂಬ ಕಾಂತಾವನ್ನು ಕುಳಿತುಕೊಂಡಿದ್ದಾಳೆ. ಏನು ಅವಳ ಉದ್ದೇಶ? ಉದ್ದೇಶ ನಾವು ಎಷ್ಟು ಮಾಡ್ತೇವೆ ಅಂತ ಲೆಕ್ಕ ಹಾಕಿದ್ರೆ ಒಮ್ಮೆ ಅಲ್ಲ. ಉಂಟ ನಮ್ಮದು ತಪ್ಪು ಯಾವುದು? ಯಾವುದು ದುರ್ಜನರಿಗೆ ನಾವು ಎಷ್ಟು ಸ್ವರ್ಗಲೋಕವನ್ನು ನಮ್ಮ ವಶಕ್ಕೆ ಗಮನಿಸಿದ್ದೇವೆ. ಹಾಗಾದರೆ ಆ ನಿದರ್ಶನ ಕೊನೆಯದು ಬಂದಿದ್ದಾರೆ. ಅವರನ್ನ ಕಾಯುವುದಕ್ಕಾಗಿ ಬಂದವರು. ಅವರನ್ನ ಕಾಯುವುದು ಎಂಬ ಅರ್ಥದಲ್ಲಿ ನಮ್ಮನ್ನ ರಥವನ್ನು ಮಾಡುತ್ತಿದ್ದಾರೆ. ಆ ಉದ್ದೇಶವನ್ನು ಹೊಂದವರು. ಇಷ್ಟು ಮಾತ್ರವಲ್ಲ, ಹೀಗೆ ಯೋಚನೆ ಮಾಡು. ನಮ್ಮಲ್ಲಿ ಎಂತೆಂಥವರಿದ್ದು ಘಟಾನುಘಟಿಗಳಿದ್ದಾರೆ. ಅವ ಹೋದರಂತೆ ಹೋದ ಮಾಡಿದ್ದೇನು? ಏನು ಮಾಡಿ 7 ದಿನಗಳ ಕಾಲ 7 ರಾತ್ರಿ 7 ಹಗಲು ಪ್ರವಚನವನ್ನು ಮಾಡಿದ್ದಾರೆ. ಪ್ರವಚನ ಮಾಡಿದವ ಹೋದ ಬಾಬ. ಹೋಗುವಾಗ ಏನಾಗಿ ಹೋದ? ಹೋಗುವಾಗ ಶುದ್ಧದಾಸನಾಗಿ ಬರುವಾಗ ದೇವಿದಾಸನಾಗಿ ಬಂದಿದ್ದಾನೆ ಅಂತ ನಾನು ಅರ್ಥ ಮಾತ್ರ ಮಾಡಿದ್ದೇನೆ. ಅಲ್ಲ, ಈಗ ಕೋಣೆಯಲ್ಲಿ ಕುಳಿತು ಮಾಡುವುದೆಂತವ ಅವಳ ಕುರಿತಾಗಿ ಭಜನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಅವನು ಏನು ಮಾಡಿದ? ಮತ್ತೊಂದು ಹೇಳ್ತಾರೆ, ಸತ್ತು ಬದುಕಿದ್ರು. ಸತ್ತು ಬದುಕಿದ್ದು ಅವಳು ನಗೆ ಎನ್ನುವುದು ಅಂತ ಹೇಳಿದರೆ ನಿಗ್ರಹ, ಒಂದು ನಗೆ. ಬದುಕಿಸುವುದು ಅಂತ ಹೇಳಿದ್ರೆ ಅನುಗ್ರಹ. ಒಂದು ನಗೆ ಆಡಿದ್ದನು. ನಗೆಯನ್ನು ದೇವರ ಪಾಲಿಗೆ ನಗೆಯಾಗಿ ಪರಿಣಮಿಸಿ ಆಮೇಲೆ ಪುನಃ ಬಂದ. ಎಂತ ಕಥೆ ಇರಲಿ, ಬಹಳ ಸುಲಭ. ಎಲ್ಲ ನಾಟಕ ಅಲ್ಲ ಪ್ರಭು, ಹೇಳೋದು 1000 ಹೇಳ್ತಾರೆ. ಅದನ್ನು ನಾವು ಒಂದು ಪರಿಗಣಿಸಿ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಏನಾಗಿದೆ. ನಿಗ್ರಹ ಅನುಗ್ರಹ ಶಕ್ತಿ ಉಳ್ಳವರಾಗುವಂತಹ ಆಕೆ. ಹಾಗಾದರೆ ಸಾಮಾನ್ಯ ಒಂದು ಹೆಣ್ಣಿಗೆ ಅನುಗ್ರಹ ಮಾಡುವ ಶಕ್ತಿ ಇಲ್ಲ ಅಲ್ಲ. ಅಷ್ಟು ಮಾತ್ರವಲ್ಲ, ನಮಗೆ ಹೊರವಂತ ದೂರವಂತನ ಅಲ್ಪನೇ ಆದ ಅಲ್ಪನೇ ಅಲ್ಲವೇ ಅಲ್ಲ. ಯಾರು ಅಲ್ಲವಲ್ಲ. ಈಗ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಫಲಾನುಭವಿಗಳು. ಹಾಗೆ ದೂರಲೋಚನ ತನ್ನ ನೇತ್ರದಿಂದ ಯಾರನ್ನು ಬೇಕಾದರೂ ಆದರೆ ಹುಂಕಾರ ಮಾತ್ರದಿಂದ ಆತನೇ ಭಸ್ಮನಾಗಿ ಹೋಗಿದ್ದಾನೆ ಅಂತ ಹೇಳಿದ್ರು. ಸಾಮಾನ್ಯರಿಗೆ ಇದು ಸಾಧ್ಯ. ಅಷ್ಟು ಮಾತ್ರವಲ್ಲ, ಇದ್ರಲ್ಲ ಕ್ರೋಧಾಲೇಖರು, ಚಂಡಮುಂಡರು, ಏನಂತ ಕರೆಯುತ್ತವರಿಗೆ ಅವರು ಯಾರು
ಕಡೆಗಣಿಸುತ್ತಿದ್ದೀಯಲ್ಲ ಹೇಗಾಯ್ತು ಬಂದೆ? ನಮ್ಮವರೆಲ್ಲ ಈಗಾಗಲೇ ಮಡಿದು ಹೋಗಿದ್ದಾರೆ. ಹೌದು. ಇನ್ನು ಹೀಗೆ ಮುಂದುವರಿದಂತಾದ್ರೆ ನೀನೇ ಕಡಿದಂತ ಸೋಳಿತ ಸಾಮ್ರಾಜ್ಯ ನಿನ್ನಿಂದಲೇ ಅಳಿದು ಹೋಗ್ತದೆ ಸರಿ ಎನ್ನುವುದಾಗಿ ಹೇಳುವುದಕ್ಕೆ ಮುಂದಾದವ ನೀನು. ಹೌದು ಪ್ರಭು. ಹಾಗಿದ್ರೆ ಅಳಿದು ಹೋಗಬಾರದು ಆದ್ರೆ ಏನ್ ಮಾಡಬೇಕಂತ ಹೇಳು. ಬಿಡು ಮನದ ಮೂಢತೆಯ, ಬಿಡು ಮನದ ಮೂಢತೆಯ, ಶ್ರೀ ಜಗದನ ನಿಜರನಕ್ಕೆ ಭಕ್ತಿಯಿಂದಲೇ ಕೊಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜಪಿ ಪಡೆದು ಸುಖವನ್ನು ಮಾಡುವುದನ್ನು ತಲೆ ನುಡಿಯ ನೀತಿಯ ಜೇನು ಒಡೆಯೋ ರಕ್ತಬೀಜ ಬಿಡುಮನದ ಮೂರ್ಖತೆ ಬೆಳೆದಿವೆ. ಆಕೆಯ ಕಾರುಣ್ಯದಲ್ಲಿ ಈ ರಾತ್ರಿಯಲ್ಲಿ ಹಲವಾರು ಕಾಲ ಸುಖವಾಗಿ ಬಾಳೋಣ. ಮಾತಾಡುವುದಕ್ಕೆ ಅವಕಾಶವನ್ನ ಕೊಟ್ಟರೆ ಎಷ್ಟು ಮಾತಾಡ್ತೀಯಲ್ವ ನೀನು? ನಾನು ಮೂರ್ಖತೆಯನ್ನ ಬಿಡಿದೆ. ಕೊಟ್ಟ ಜಲವನ್ನು ಬಿಟ್ಟರೆ ಕೈ ಕಟ್ಟು ತನ್ನ ಕದಿದ್ದಾರೆ. ಯಾರು ನಮಗೆ ಆಗದೆ ಇದ್ದವರು ಆಸುರಗಳು. ಯಾವ ಕಾರಣಕ್ಕೂ ಈ ಶುಭ ಬಿಟ್ಟ ಹೆಜ್ಜೆಯನ್ನು ಹಿಂದಿರುವ ಪ್ರಶ್ನೆ ಇಲ್ಲ. ಈಗ ನನಗಂತಾಯಿತು. ನೀನು ಯಾಕೆ ಈಗ ಮಾಡ್ತಿರೋದಾಗಿ ನಮ್ಮ ಈಗ ಎಷ್ಟು ಮಂದಿ ಹೋದರಿದ್ದಾರೆ ಕಳಮಗಾಂತರಕ್ಕೆ ಹೋದವರಿಗೆ ಅವರು ಮಾಡಿರಲಿಲ್ಲ. ಒಳ್ಳೆ ಸತ್ಯವಾಗಿದ್ದಾರೆ. ನಾನು ಹೋದ್ರೆ ಹಾಗಾಗ್ತದೆ ಎನ್ನುವ ಶಂಕೆ ನಡ ಹೇಳಿ ಹೇಳಿ ಅಂದಿದ್ದೀಯ. ಹೇಳಿ ನೀನು. ಪ್ರಾಣ ಹೇಳಿ ಅಲ್ಲ. ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ನಾವು ಮಾಡುವುದಲ್ಲ. ಪಾಪ ಭಾಗ್ಯ ನಮ್ಮವ ಸ್ವಲ್ಪ ಕಾಲ ಮಾರಿ ಬದುಕಲಿ ಅಂತ ಹೇಳಿದ್ರೆ ಬಿಡು 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 ಕೊಡಪ್ಪಣೆ ಗಳೆಯ ಕನಕ ಕಾಂತಾರಕ್ಕೆ ಹೋಗಿ ಮಾತಾಡ್ಕೊಂಡು ಎಲ್ಲಿ ಹಾಗೆ ಮಾಡು ಇಲ್ಲ ಮಡಿ. ಇವಳನು
ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೆನೋ ಬಂದಿಹೆನೋ ಕೇಳು 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 ಇವರಿಂದ ಪತ್ರ ಇದು ಸಿದ್ಧ ಕೇಳು ಇವರಿಂದ ಪತ್ರ ಸಿದ್ಧ ಪತ್ರ ಆದರೆ ಮಾತ